ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ, ಅದನ್ನೆಲ್ಲ ತೋರಿಸ್ತೀನಿ. ಮತ್ತು ನೀವೆಲ್ಲ ಕಮೆಂಟ್ ಮಾಡ್ತಿದ್ರಿ ಯಾವ ಊರು ಅಂತ. ನಾನು ಮಂಡ್ಯ ಅಂತ ಹೇಳಿದ್ದೀನಿ, ಆದರೂ ಕೂಡ ನೀವು ಸರಿಯಾಗಿ ಅಡ್ರೆಸ್ನ ಹೇಳಿ ಅಂತ ಹೇಳ್ತೀರಾ. ನಮ್ಮೂರು ಮಂಡ್ಯದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಒಂದು ಹಳ್ಳಿ, ಬೀರ್ಗೋಡ್ನಹಳ್ಳಿ ಅನ್ನೋ ಊರು. ಅದಕ್ಕೋಸ್ಕರ ವೀಡಿಯೋದಲ್ಲೇ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ. ಕರೆಕ್ಟಾಗಿ ಅಡ್ರೆಸ್ನ ಹೇಳಿ ಅಂತ ಹೇಳ್ತೀರಾ. ನಾವು ಮಂಡ್ಯದಲ್ಲೇ ಇದ್ದೀವಿ, ಮಂಡ್ಯದವರೇನೆ, ನಾವು ಅಲ್ಲಿಗೆ ಬರ್ತೀವಿ, ಅಡ್ರೆಸ್ನ ಸರಿಯಾಗಿ ಹೇಳಿ ಅಂತ. ನಾವು ಮಂಡ್ಯದಿಂದ 3 ಕಿಲೋಮೀಟ್ರ್ ಆಗುತ್ತೆ, ಬೀರ್ಗೋಡ್ನಹಳ್ಳಿ ಅಂತ ನಮ್ಮೂರು. ನಮ್ಮದು ಹಳ್ಳಿ ಆಗಿರೋದ್ರಿಂದ ಅಷ್ಟಾಗಿ ಗೊತ್ತಿರಲ್ವೋ ಅಂತ ನಾನು ಮಂಡ್ಯ ಅಂತ ಹೇಳ್ತೀನಿ. ನೋಡಿ, ಈ ಬ್ಲೌಸ್ನ ನಾನು ಈ ರೀತಿ ಬ್ಯಾಕು ಬೋಟ್ ನೆಕ್ಕು ಸ್ಟಿಚ್ ಮಾಡಿದ್ದೀನಿ. ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ, ಆದರೆ ಆದಷ್ಟು ಸುಮಾರು ಬ್ಲೌಸ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಇನ್ನೊಂದಷ್ಟು ಪ್ಲೈನ್ ಬ್ಲೌಸ್ಗಳು ಮತ್ತು ಒಂದಷ್ಟು ಮಾಡಿರುವಂಥ ಡಿಸೈನ್ನೇ ಏನು ತೋರಿಸೋದು ಅಂತ ತೋರಿಸ್ತಿಲ್ಲ. ಈ ವಾರ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀವಿ. ತುಂಬ ಅಂದರೆ ಎಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀವಿ ಅಂತ ಲೆಕ್ಕ ಮಾಡೋದಕ್ಕೂ ಆಗಲ್ಲ. ಅಲ್ಲಲ್ಲೇ ಸ್ಟಿಚ್ ಮಾಡಿ ಅಲ್ಲಲ್ಲೇ ಐರನ್ ಮಾಡಿ ಕೊಟ್ಟಿದ್ದೀವಿ. ಅಷ್ಟು ಸೀಸನ್ ಇರೋದ್ರಿಂದ ಅಷ್ಟು ಕೆಲಸ. ನೋಡಿ, ಇವಾಗ ಇದು ಬೋಟ್ ನೆಕ್ಕು, ಇದು ಕೂಡ ಈ ರೀತಿ ಓಪನ್ ಮಾಡಿದ್ದೀನಿ. ಕಸ್ಟಮರೇ ಈ ರೀತಿ ಇರಲಿ ಅಂತ ಹೇಳಿದರು. ಬಟನ್ನ ನಾನೇ ಮಾಡಿ ಹಾಕಿದ್ದೀನಿ, ಮಿಷಿನ್ ಇರೋದ್ರಿಂದ ನಾನೇ ಬಟನ್ನ ಮಾಡಿ ಹಾಕಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರದ್ದು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ, ಆದರೂ ಕೂಡ ಯಾರೂ ಆದಷ್ಟು ನೋಡಿಲ್ಲ ಆ ವಿಡಿಯೋನ. ಆದಷ್ಟು ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವಿಡಿಯೋ ನೋಡೋದ್ರಿಂದ ನಿಮಗೂ ಏನೋ ಒಂದು ಅನುಭವ ಆಗುತ್ತೆ. ಟೈಲರ್ಸ್ ಯಾರಿದ್ದೀರಾ ಅದರಲ್ಲಿ ಏನೂ ಇರಲ್ಲ ಅಂತ ಅಂದ್ಕೋಬೇಡಿ, ಏನಾದರೂ ಒಂದು ಇರುತ್ತೆ. ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀವಿ ಅಂದರೆ ಅದರಲ್ಲಿ ಏನೋ ಒಂದು ತಿಳ್ಕೊಳ್ಳೋಂಥದ್ದು ಇರುತ್ತೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದನ್ನು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ತೋರಿಸ್ತಿರೋದೆಲ್ಲ ಹೊಸ ಡಿಸೈನ್ನೇ, ಯಾವುದೂ ಕೂಡ ತೋರಿಸಿರುವಂಥ ಬ್ಲೌಸ್ನೇ ತೋರಿಸ್ತಿಲ್ಲ. ತೋರಿಸಿರುವಂಥ ಬ್ಲೌಸ್ ಆದರೆ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಇಲ್ಲ. ಹೊಸ ಡಿಸೈನ್ ಆದರೆ ಮಾತ್ರ ವೀಡಿಯೋ ಮಾಡ್ಕೊತೀನಿ. ಇದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಡಿಸೈನು ಕೂಡ ಫಸ್ಟ್ ಟೈಮ್ ಮಾಡಿರುವಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಡೋರಿನ ಈ ರೀತಿ ಮಾಡಿದ್ದೀನಿ. ಡೋರಿನೂ ಕೂಡ ಎಲ್ಲ ಬ್ಲೌಸ್ಗೂ ಡಿಫ್ರೆಂಟಾಗೇ ಮಾಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು. ಈ ಡಿಸೈನು ಕೂಡ ನಾನು ಇವಾಗ ಹೊಸ್ದಾಗಿ ಪರ್ಚೇಸ್ ಮಾಡಿರುವಂಥ ಡಿಸೈನು. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಡಿಸೈನ್ಸೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಯಾರೋ ನನಗೆ ಕೇಳ್ತಿದ್ರು ಕಮೆಂಟ್ ಮಾಡಿ, ಲೈನ್ ಎಲ್ಲ ದಪ್ಪಾಗಿ ಬರುತ್ತೆ ಅಂತ ಹೇಳ್ತಿದ್ರು. ಚೆನ್ನಾಗಿಲ್ಲ, ಹಳ್ಳೀಲಿ ಕೂಡ ಕಂಪ್ಯೂಟರ್ ಡಿಸೈನ್ ಇದೆಯಾ, ಮಾಡ್ಬೋದಾ, ಈಗಲೂ ಕೂಡ ಟ್ರೆಂಡಿಂಗಲ್ಲಿ ಇದೆಯಾ ಅಂತೆಲ್ಲ ಮೆಸೇಜ್ ಮಾಡಿ ಕೇಳ್ತಿದ್ರಿ. ಎಲ್ಲರಿಗೂ ಹೇಳ್ತೀನಿ, ನೋಡಿ, ನನ್ನ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ, ಎಷ್ಟೆಲ್ಲ ಡಿಸೈನ್ಸ್ ಚೆನ್ನಾಗಿ ಬಂದಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಿರುತ್ತೆ ನನ್ನ ವೀಡಿಯೋಸ್ನ ನೋಡಿದ್ರೆ. ಎಲ್ಲ ವೀಡಿಯೋಸ್ನ ನೋಡಿ, ಯಾರೆಲ್ಲ ತೊಗೋಬೇಕು ಅಂತಿದ್ದೀರಾ ಅವರೆಲ್ಲರೂ ಕೂಡ ಎಲ್ಲ ವೀಡಿಯೋಸ್ನ ನೋಡಿ, ಯಾವ ರೀತಿ ಬರುತ್ತೆ, ಯಾವ ರೀತಿ ಇದೆ ಅನ್ನೋದೆಲ್ಲ ನೋಡಿಕೊಂಡು ಆಮೇಲೆ ನೀವು ಮಿಷಿನಿಗೆ ಬಂಡವಾಳ ಹಾಕಿ. ಇದೆಲ್ಲ ನಾನು ಬ್ಯಾಕು ಬೋಟ್ ನೆಕ್ಕು ನಾರ್ಮಲಾಗಿ ಸ್ಟಿಚ್ ಮಾಡಿರುವಂಥ ಡಿಸೈನ್ಸು. ಇದು ನೆಟ್ಟೆಡ್ ಆಗಿರೋದ್ರಿಂದ ಅಷ್ಟಾಗಿ ಕಾಣಿಸ್ತಿಲ್ಲ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಇದೆಲ್ಲ ಪ್ರತಿ ವೀಡಿಯೋದಲ್ಲೂ ಅಮೌಂಟು ಕೂಡ ಹೇಳ್ತೀನಿ, ಆದರೂ ಕೂಡ ಎಷ್ಟು ತಗೋತೀರಾ ಅಂತ ಮೆಸೇಜ್ ಮಾಡ್ತೀರಾ. ಒಂದು ಬ್ಲೌಸ್ನ ವರ್ಕ್ ಮಾಡಿ, ಸಿಂಪಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟರೆ 750 ರೂಪಾಯಿ ಅಮೌಂಟ್ನ ತೊಗೋತೀನಿ. ಚಾಯ್ಸ್ ಇಲ್ಲ, ಚಾಯ್ಸು ನಂದೇನೆ. ವರ್ಕ್ ಮಾಡಿ ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಆ ಥರ ಇದ್ದರೆ ನಾನು 750 ರೂಪಾಯಿ ಅಮೌಂಟ್ನ ತೊಗೋತೀನಿ. ಇಲ್ಲ ನಿಮಗೆ ಚಾಯ್ಸ್ ಇದೆ, ನಾನು ಚಾಯ್ಸ್ ಮಾಡ್ತೀನಿ ಕ್ಯಾಟ್ಲಾಗಲ್ಲಿ ಅನ್ನೋದಿದ್ರೆ, ನೀವು ಡಿಸೈನ್ನ ಯಾವ ರೀತಿ ಚಾಯ್ಸ್ ಮಾಡ್ತೀರಾ ಅದ್ರ ಮೇಲೆ ಅಮೌಂಟ್ನ ತೊಗೋತೀನಿ ನಾನು. ಆಮೇಲೆ ಮತ್ತೆ ವರ್ಕ್ ಮಾಡಿರೋ ಬ್ಲೌಸ್ಗೆ ಸ್ಟಿಚ್ಚಿಂಗಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತಿದ್ರಿ. ಅದಕ್ಕೂ ಕೂಡ ನಾನು 350 ರೂಪಾಯಿ ಮಾಡ್ತೀನಿ. ನೀವು ಬೇರೆ ಕಡೆ ವರ್ಕ್ ಮಾಡಿಸ್ಕೊಂಡು ಬಂದರೂ ಕೂಡ ಸ್ಟಿಚ್ ಮಾಡಿಕೊಡ್ತೀವಿ. 350 ರೂಪಾಯಿ ಅಮೌಂಟ್ನ ತಗೋತೀನಿ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ನಾರ್ಮಲಾಗಿ ನಾನು ಸ್ಟಿಚ್ ಮಾಡುವಂಥ ಬ್ಲೌಸ್ಗೆ 300 ರೂಪಾಯಿ 350 ರೂಪಾಯಿ ತಗೋತೀನಿ. ನಾರ್ಮಲಾಗಿ ಸ್ಟಿಚ್ ಮಾಡುವಂಥದ್ದು ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಕೊಡ್ತೀನಿ. 350 ರೂಪಾಯಿ ಅಮೌಂಟ್ನ ತಗೋತೀನಿ ನಾರ್ಮಲಾಗಿ ಸ್ಟಿಚ್ ಮಾಡುವಂಥದ್ದಕ್ಕೆ. ಡಿಸೈನ್ ಇದ್ದರೆ ಮತ್ತು ದಾರ ಗೀರ ಆ ಥರ ಎಕ್ಸ್ಟ್ರಾ ಇದ್ದರೆ ಎಕ್ಸ್ಟ್ರಾ ಅಮೌಂಟ್ನ ತಗೋತೀನಿ. ಇದು ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಕೂಡ ಇದು ನೋಡಿ, ಈ ಕಸ್ಟಮರು ಯಾವುದೇ ರೀತಿ ಡಿಸೈನ್ನ ಚಾಯ್ಸ್ ಮಾಡಿರಲಿಲ್ಲ. ಈ ಕಸ್ಟಮರ್ ಕೂಡ ಅಮೌಂಟ್ನ ಹೇಳಿದರು. 800 ರೂಪಾಯಿಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ 800 ರೂಪಾಯಿಲಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೀರೆ ಫಾಲು ಲೈನಿಂಗು ಎಲ್ಲ ನಾವೇ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ. ಈ ರೀತಿ ಅಮೌಂಟ್ನ ಫಿಕ್ಸ್ ಮಾಡಿ ಹೇಳಿದಾಗ ಅದಕ್ಕೆ ಯಾವ ಥರ ಡಿಸೈನ್ ಸೂಟ್ ಆಗುತ್ತೆ ಆ ಥರ ಡಿಸೈನ್ ಹಾಕಿ ನಾವು ವರ್ಕ್ನ ಮಾಡಿ ಅವರಿಗೆ ಸ್ಟಿಚ್ ಮಾಡಿಕೊಡ್ತೀವಿ. ಸೀರೆ ಫಾಲು ಲೈನಿಂಗು ಈ ಥರ ಡೋರಿ ಎಲ್ಲ ಮಾಡಿ ಫಿನಿಶಿಂಗಿಗೆ ಇಷ್ಟು ಅಮೌಂಟು ಅಂತ ಹೇಳ್ತೀನಿ. ಅಷ್ಟು ಅಮೌಂಟಿಗೆ ಅವ್ರು ಹೇಳಿದ್ರೆ ಅಷ್ಟು ಅಮೌಂಟಿಗೆ ನಾನು ಮಾಡಿಕೊಡ್ತೀನಿ. ಇದು ಕೂಡ ಅಷ್ಟೇ 800 ರೂಪಾಯಿಗೆ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಈ ಬ್ಲೌಸು ಕೂಡ ಈ ಕಸ್ಟಮರ್ ಹೊಸ ಕಸ್ಟಮರ್ ಆಗಿರೋದ್ರಿಂದ ನನಗೆ ಒಂದು 9 ಬ್ಲೌಸ್ನ ಕೊಟ್ಟಿದ್ದರು. 9 ಬ್ಲೌಸಲ್ಲಿ 4 ಬ್ಲೌಸು ಹಾಗೇ ಸ್ಟಿಚ್ ಮಾಡಿದ್ದೀನಿ, ಯಾವುದೇ ರೀತಿ ಡಿಸೈನ್ ಇಲ್ಲ. ಒಂದು 5 ಬ್ಲೌಸ್ನ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದೆಲ್ಲ ಅವ್ರದ್ದೇನೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ ಕೂಡ.
ನೋಡಿ ಇದನ್ನು ಕೂಡ ಬೋಟ್ ನೆಕ್ ಅಲ್ಲ, ನಾರ್ಮಲ್ ನೆಕ್ಕೇ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ನೆಕ್ನ ತುಂಬ ಸಲ ತೋರಿಸಿದ್ದೀನಿ ನಿಮಗೆ ತುಂಬ ವೀಡಿಯೋದಲ್ಲಿ. ಈ ಥರ ವೀಡಿಯೋನ ನೋಡಿದಾಗ ವೀಡಿಯೋವಲ್ಲಿ ಇದನ್ನೇ ಈ ಥರ ಡಿಸೈನೇ ಇರಲಿ ಅಂತ ಹೇಳ್ತಾರೆ, ಬೇರೆ ಮಾಡ್ತೀನಿ ಅಂದರೂ ಕೇಳಲ್ಲ. ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಈ ಥರ ಅಂತೂ. ತುಂಬ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೋತಾರೆ ಈ ಥರ ನೆಕ್ನ. ಇದು ನೋಡಿ ಮೈಸೂರು ಸಿಲ್ಕ್ ಸೀರೆ ಈ ಥರ ವರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಈ ಥರ ಸೀರೆಗೆಲ್ಲ ಎಳ್ಕೊಂಡಾಗುತ್ತೆ, ಚೆನ್ನಾಗಿ ಬರಲ್ಲ ಅಂತ. ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ, ಮಿಷಿನಲ್ಲಿ ನೀಟಾಗಿ ಬರುತ್ತೆ. ಬಟ್ಟೆ ಪಿಟ್ ಮಾಡುವಾಗ ನೀಟಾಗಿ ಪಿಟ್ ಮಾಡಬೇಕಷ್ಟೇ. ಯಾವುದೇ ರೀತಿ ರಿಂಕಲ್ಸ್ ಆಗಲಿ, ದಾರ ಎತ್ಕೊಳ್ಳೋದಾಗಲಿ ಯಾವ ರೀತಿಯೂ ತೊಂದರೆ ಇಲ್ಲ. ನನಗೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ. ನೋಡಿ ಇದು ಮೈಸೂರು ಸಿಲ್ಕ್ ಸೀರೆ ಸಾಫ್ಟ್ ಆಗಿರೋದ್ರಿಂದ ಎಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಿದ್ರಿ. ನೋಡಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದಕ್ಕೆ ಕುಚ್ಚು ಕೂಡ ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಅವರು ಡಿಸೈನ್ ಎಲ್ಲ ನನಗೇ ಚಾಯ್ಸ್ ಬಿಟ್ಟಿರೋದ್ರಿಂದ ನನಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಕಸ್ಟಮರ್ಗೆ. ಇದು ಸೀರೆ 3-4 ಕಲರ್ ಇರೋದ್ರಿಂದ ಸೀರೆಗೆ ಕುಚ್ಚು ಕೂಡ ಕಟ್ಟಿದ್ದೀನಿ. 3-4 ಕಲರ್ ದಾರಾನ ಮಿಕ್ಸ್ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ. ಸ್ಟಿಚ್ಚಿಂಗಿಂದ ಸೀರೆ ಕುಚ್ಚಿಂದ ನಾನು ಈ ಬ್ಲೌಸ್ಗೆ 1300 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ನಾನು ಆದಷ್ಟು ಎಲ್ಲ ವೀಡಿಯೋದಲ್ಲೂ ಅಮೌಂಟ್ನ ಹೇಳ್ತೀನಿ, ಆದರೂ ಕೂಡ ಪದೇ ಮೆಸೇಜ್ ಮಾಡ್ತೀರಾ. ಪೂರ್ತಿ ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಆಗಿದ್ದರೆ ನೀವು ಸ್ಟಿಚ್ ಮಾಡಿಸ್ಕೋಬೋದು. ನೋಡಿ ಈ ರೀತಿ ನಾನು ಡಿಸೈನಾಗಿ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ. ಈ ರೀತಿ ಕುಚ್ಚನ್ನ ಕಟ್ಟಿ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ 1300 ರೂಪಾಯಿ ಅಮೌಂಟ್ನ ನಾನು ಈ ಬ್ಲೌಸಿಗೆ ತಗೋತೀನಿ. ಫಾಲು ಲೈನಿಂಗು ಎಲ್ಲ ನಾವೇ ಹಾಕಿ ಜಿರ್ಜಾಕ್ ಮಾಡಿ ಕುಚ್ಚು ಕೂಡ ಕಟ್ಕೊಡ್ತೀನಿ. 1300 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ವರ್ಕ್ನ ಮಾಡಿ ಸ್ಟಿಚ್ ಮಾಡಿಕೊಡೋದಕ್ಕೆ. ಆದಷ್ಟು ಪೂರ್ತಿ ವೀಡಿಯೋನ ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ಅರ್ಧ ವೀಡಿಯೋನ ನೋಡಿ ಕಮೆಂಟ್ ಮಾಡಬೇಡಿ. ಪೂರ್ತಿ ವೀಡಿಯೋನ ನೋಡಿ. ಎಲ್ಲ ವೀಡಿಯೋದಲ್ಲೂ ನಾನು ಆದಷ್ಟು ಅಮೌಂಟ್ನ ಹೇಳಿದ್ದೀನಿ. ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೇ ಅಮೌಂಟ್ನ ಹೇಳಿದ್ದೀನಿ. ನೀವು ಪೂರ್ತಿ ವೀಡಿಯೋನ ನೋಡಿ. ಮತ್ತು ಮಿಷಿನಿಗಾದರೂ ಅಷ್ಟೇ, ಎಷ್ಟೋ ಸಲ ಅಮೌಂಟ್ನ ಹೇಳಿದ್ದೀನಿ, ಆದರೂ ಕೂಡ ಮಿಷಿನ್ನ ಎಷ್ಟು ಕೊಟ್ಟು ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡ್ತೀರಾ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ. ನೋಡಿ ಒಂದ್ಸಲ ಇಲ್ಲ 2 ಸಲ ವೀಡಿಯೋನ ನೋಡಿ ಆಮೇಲೆ ನೀವು ಬೇಕಾದ್ರೆ ಮಿಷಿನ್ನ ಪರ್ಚೇಸ್ ಮಾಡ್ಬೋದು. ಬ್ಲೌಸಿಗಾದರೂ ಅಷ್ಟೇ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ತೋರಿಸುವಂಥ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರೋದನ್ನೇ ತೋರಿಸ್ತೀನಿ ನಿಮಗೆ. ಪದೇ ಮಾಡಿರುವಂಥ ಡಿಸೈನ್ಸ್ ಎಲ್ಲ ನಾನು ವೀಡಿಯೋ ಮಾಡಿ ಹಾಕೋದಿಲ್ಲ. ಆದಷ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೋಡಿ ಇದೊಂದು ಬೋಟ್ ನೆಕ್ಕು. ಆದಷ್ಟು ಜಾಸ್ತಿ ಬ್ಯಾಕು ಬೋಟ್ ನೆಕ್ಕು, ಮುಂದೆ ನಾರ್ಮಲ್ ನೆಕ್ ಇರುವಂಥ ಬ್ಲೌಸ್ಗಳೇ ತುಂಬ ಸ್ಟಿಚ್ ಮಾಡ್ತಿದ್ದೀನಿ ಇತ್ತೀಚೆಗೆ. ಜಾಸ್ತಿ ಜನ ಆ ರೀತಿಯೇ ಕೇಳ್ತಾರೆ, ಈ ರೀತಿ ಇರಲಿ, ಬ್ಯಾಕು ಬೋಟ್ ನೆಕ್ಕೇ ಇರಲಿ ಅಂತ ಕೇಳ್ತಾರೆ. ಅವ್ರು ಯಾವ ರೀತಿ ಕೇಳ್ತಾರೋ ಆ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಅದೇ ರೀತಿಯೇ ಸ್ಟಿಚ್ ಮಾಡ್ತೀನಿ. ಇನ್ನೊಂದನ್ನು ಮೈಸೂರು ಸಿಲ್ಕ್ನ ಸೀರೆನೇ ನೋಡಿ. ಇದನ್ನು ಮೈಸೂರು ಸಿಲ್ಕ್ ಸೀರೆನೇ. ಇದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೋದ ವೀಡಿಯೋದಲ್ಲಿ ಹೇಳಿದ್ದೆ ಒಂದಷ್ಟು ಡಿಸೈನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ಈ ಡಿಸೈನ್ ಕೂಡ ಹೊಸ ಡಿಸೈನ್ನೇ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಎಳ್ಕೊಂಡಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡೋದಕ್ಕಂತೂ ನಂಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ಕೂಡ. ಕಸ್ಟಮರು ಇಷ್ಟಪಡ್ತಾರೆ ಅನ್ಕೋತೀನಿ. ಅವ್ರು ಇನ್ನೂ ಬಂದಿಲ್ಲ, ಬಂದು ತೊಗೊಂಡೋಗ್ತೀನಿ ನಾಳೆ ಅಂತ ಹೇಳಿದ್ದಾರೆ. ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಡು ಅವ್ರಿಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಕಸ್ಟಮರ್ ಬಂದಾಗ ಜಾಸ್ತಿ ಬ್ಲೌಸ್ನ ಕೊಟ್ಟಾಗ ನಾವು ಅವ್ರ ಮುಂದೆನೇ ಎಲ್ಲದನ್ನು ಬಿಲ್ ಹಾಕಿ ಬಟ್ಟೆನೆಲ್ಲ ರೆಡಿ ಮಾಡಿ ಕೊಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಎಲ್ಲ ಬ್ಲೌಸ್ನು ಸೀರೆ ಒಳಗಡೆ ಹಾಕಿ ಐರನ್ ಎಲ್ಲ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಬಿಲ್ ಹಾಕಿ ಇಟ್ಬಿಡ್ತೀನಿ. ಅವ್ರು ಬಂದಾಗ ಬ್ಯಾಗ್ನ ಎತ್ಕೊಡೋದಕ್ಕೆ ಸರಿ ಹೋಗುತ್ತೆ. ಇದಕ್ಕೂ ಕೂಡ ನೋಡಿ ಈ ರೀತಿ ಕುಚ್ಚನ್ನ ಕಟ್ಟಿದ್ದೀನಿ. 3 ಕಲರ್ 4 ಕಲರ್ ದಾರ ಇದೆ, ಎಲ್ಲನೂ ಮಿಕ್ಸ್ ಮಾಡಿ ಆ ರೀತಿ ಕುಚ್ಚನ್ನ ಕಟ್ಟಿ ಮಧ್ಯೆ ಅದೊಂದು ಕಾಯಿನ್ ಥರ ಇರುವಂಥದ್ದನ್ನು ಹಾಕಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ 1300 ರೂಪಾಯಿ ನಾನು ಅವ್ರ ಹತ್ರ ಅಮೌಂಟ್ ಹೇಳಿದ್ದೀನಿ. ನಾನು ಆವಾಗಲೇ ಹೇಳಿದಾಗ ಅಮೌಂಟ್ ಹೇಳ್ಬಿಡ್ತಾರೆ. ಅಷ್ಟು ಅಮೌಂಟಿಗೆ ಫಿಕ್ಸ್ ಆಗೋ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ. ನೀವು ಯಾರಾದರೂ ಕೂಡ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದಿದ್ರೆ ನಾನು ಈ ವಿಡಿಯೋದಲ್ಲಿ ನಂಬರ್ನ ಹಾಕಿದ್ದೀನಿ. ನಾನು ಕಾಲ್ ಮಾಡಿದ್ರೆ, ನನಗೆ ಕೊರಿಯರ್ ಮಾಡಿದ್ರೆ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ನಿಮಗೆ ಅಡ್ರೆಸ್ನ ಹೇಳ್ತೀನಿ. ನಾನು ಫೋನ್ ಮಾಡಿದ್ರೆ ನಾನು ಅಡ್ರೆಸ್ನ ಹೇಳ್ತೀನಿ. ಈ ವಿಡಿಯೋದಲ್ಲಿ ಮೇಲೆ ನಂಬರ್ ಬರ್ತಿದೆ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಸ್ಟಿಚ್ ಮಾಡಿ ನಾನು ಕೂಡ ಕೊರಿಯರ್ ಮಾಡಿಕೊಡ್ತೀನಿ. ನಿಮಗೆ ಯಾರಿಗಾರು ಇದ್ದರೆ ಪೂರ್ತಿ ವೀಡಿಯೋನ ನೋಡೋದೇ ಇಲ್ಲ, ಕಮೆಂಟ್ನ ಮಾಡ್ತೀರಾ. ಎಷ್ಟೋ ವೀಡಿಯೋದಲ್ಲಿ ನಂಬರ್ ಹಾಕಿದ್ದೀನಿ ನಾನು, ಆದರೂ ಕೂಡ ಪದೇ ಕೇಳ್ತೀರಾ. ನಿಮಗೆ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಆಗಿದ್ದರೆ ವೀಡಿಯೋನ ನೋಡಿ ನನಗೊಂದು ಮೆಸೇಜ್ ಮಾಡಿ, ಇಲ್ಲ ಅಂದರೆ ಕಾಲ್ ಮಾಡಿ, ನಾನು ನಿಮಗೆ ಅಡ್ರೆಸ್ನ ಹೇಳ್ತೀನಿ.